ಬ್ಯಾಗಡದೇನಹಳ್ಳಿ ಗ್ರಾಮ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷರಾದ ದಿವಂಗತ ಯಲ್ಲಮ್ಮನಪಾಳ್ಯ ಸಂಪಂಗಿ ರಾಮಯ್ಯರವರ ಹುಟ್ಟುಹಬ್ಬ ಅಂಗವಾಗಿ ಆನೇಕಲ್ ತಾಲೂಕಿನ ಯಲ್ಲಮ್ಮನಪಾಳ್ಯ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಕಲಿಕಾ ಸಾಮಗ್ರಿ ವಿತರಣೆ ಹಾಗೂ ಸಮವಸ್ತ್ರ ವಿತರಣೆ ಹಾಗೂ ಆಶ್ರಯ ವೃದ್ಧಾಶ್ರಮದಲ್ಲಿ ಅನ್ನದಾಸೋಹ ವಿತರಣೆ ಸೇರಿದಂತೆ ಹಲವು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಆಯೋಜಿಸುವ ಮೂಲಕ ಬ್ಯಾಗಡದೇನಹಳ್ಳಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾದ ದಿವಂಗತ ಯಲ್ಲಮ್ಮನಪಾಳ್ಯ ಸಂಪಂಗಿ ರಾಮಯ್ಯರವರ ಹುಟ್ಟುಹಬ್ಬವನ್ನು ಸಂಪಂಗಿ ರಾಮಯ್ಯರವರ ಕುಟುಂಬದವರು ವಿಭಿನ್ನವಾಗಿ ಆಚರಿಸಲಾಯಿತು. ಇನ್ನು ಕಾರ್ಯಕ್ರಮದಲ್ಲಿ ಯುವ ಮುಖಂಡರಾದ ದೊಡ್ಡಹಗಡೆ ಹರೀಶ್ ಗೌಡ, ಯಲ್ಲಮ್ಮನಪಾಳ್ಯ ಸಾಗರ್, ಸಂಜಯ್, ಗಂಗರಾಜ್, ವೆಂಕಟೇಶ್, ಮಧು, ಯಶವಂತ್, ಸತೀಶ್, ಸಂತು, ಗೋಪಾಲ್, ವೆಂಕಟೇಶ್, ರಾಜೇಶ್, ಹರೀಶ್ ಬಾಬು, ಪರಶುರಾಮ್, ಪತೀಶ್ ಮೊದಲಾದವರು ಹಾಜರಿದ್ದರು. ಈ ದಿನ ನಮ್ಮ ಯಲ್ಲಮ್ಮನಪಾಳ್ಯದ ಗ್ರಾಮದಲ್ಲಿ
ನಮ್ಮ ಸ್ನೇಹಿತರು ಮತ್ತು ಸಹಪಾಠಿಗಳು ಆದಂಥ ಮನೆಯ ಸಂಪಂಗಿಯವರ 53ನೇ ಹುಟ್ಟುಹಬ್ಬವನ್ನು ಅವರ ಸುಪುತ್ರ ಸಾಗರ್ ಅವರು ಭಾಳ ಅರ್ಥಪೂರ್ಣವಾಗಿ ಯಲ್ಲಂಪಾಳ್ಯದ ನಮ್ಮ ಶಾಲೆ ಮಕ್ಕಳಿಗೆ, ಸರ್ಕಾರಿ ಶಾಲೆ ಮಕ್ಕಳಿಗೆ ಅವರಿಗೆ ಒಂದು ಬಟ್ಟೆ ಮತ್ತು ಪುಸ್ತಕಗಳನ್ನು ಕೊಡೋ ಮುಖಾಂತರ ಒಂದು ಅರ್ಥಪೂರ್ಣ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿರ್ತಾರೆ. ಸಂಪಂಗಿಯವರು ನಾವು ಎಲ್ಲ ಜೊತೆಯಲ್ಲೇ ಗ್ರಾಮ ಪಂಚಾಯತಿ ಸದಸ್ಯರಾದ್ವಿ. ಅವರ ವಿಧಿವಶ ಅವರ ಒಂದು ಆರೋಗ್ಯ ಕೈಕೊಟ್ಟಿದ್ದರಿಂದ ಅವರು ಒಂದು ನಿಧನರಾದರು. ನಾವು ಕೂಡ ಒಂದು ಒಳ್ಳೆಯ ಸಮಾಜ ಸೇವಕನನ್ನು, ಹಾಗೆ ಒಳ್ಳೆಯ ಸ್ನೇಹಿತನನ್ನು ಮತ್ತು ಊರಿಗೆ ಒಂದು ಒಳ್ಳೆಯ ಉತ್ತಮವಾದ ಗುಣವಂತ ವ್ಯಕ್ತಿಯನ್ನು ನಾವು ಕಳ್ಕೊಂಡಿದ್ದೇವೆ. ಆದರೂ ಅವರ ಒಂದು ಆಶಯಗಳನ್ನು, ಅವರ ಒಂದು ಅವರ ಒಂದು ದೂರದೃಷ್ಟಿ ಇತ್ತು ಅದನ್ನು ಉಳಿಸ್ಕೊಂಡು ಅವರ ಮಗನಾದಂಥ ಸಾಗರ್ ಅವರು ಮತ್ತು ಎಲ್ಲ ಗ್ರಾಮಸ್ಥರು ನಾವು ಎಲ್ಲ ಮಾಡಬೇಕು ಅಂಥೇಳಿ ನಾನು ಈ ಸಂದರ್ಭದಲ್ಲಿ ಆಶಿಸ್ತೇನೆ. ಭಗವಂತ ಎಲ್ಲೇ ಇರಲಿ, ಅವ್ರಿಗೆ ಒಳ್ಳೆಯದಾಗಲಿ, ಅವರ ಕುಟುಂಬಕ್ಕೆ ಒಳ್ಳೆಯದಾಗಲಿ. ಅವರು ಸ್ವರ್ಗದಲ್ಲಿದ್ದಾರೆ ಅಂತ ನಾವು ಭಾವಿಸಿದ್ದೇವೆ. ಅವ್ರಿಗೆ ಒಳ್ಳೆಯದಾಗಲಿ ಅಂತ, ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಈ ಸಂದರ್ಭದಲ್ಲಿ ಅಂತ ಹೇಳ್ತಾ ನಾವು 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನಮ್ಮ ಆನೇಕಲ್ ತಾಲೂಕು ಬೆಳಗಡನಹಳ್ಳಿ ಗ್ರಾಮ ಪಂಚಾಯಿತಿಯ ಯಲ್ಲಮ್ಮನಪಾಳ್ಯ ಗ್ರಾಮದಲ್ಲಿ ಇವತ್ತು ನಮ್ಮ ದಿವಂಗತ ಸಂಪಂಗಿ ರಾಮಯ್ಯನವರ ಹುಟ್ಟುಹಬ್ಬವನ್ನು 53ನೇ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾಯಿದ್ದೇವೆ. ಅವರು ನಮ್ಮನ್ನೆಲ್ಲ ಆಗಲಿ 4 ವರ್ಷ ಆಯಿತು. ಆದ್ರೂ ಈಗ ಅವರು ಅಗಲಿದಂತೆ ಇಲ್ಲಿ ಯಾವುದೇ ಭಾವನೆ ಇಲ್ಲ. ಅವರ ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಅವರ ಮಗನಾದಂಥ ಸಂಪಂಗಿ ಸಾಗರ್ ಅವರು ಮಕ್ಕಳಿಗೆ ಸಿಹಿ ಹಂಚಿ, ಸಮವಸ್ತ್ರ ಹಂಚಿ, ಪುಸ್ತಕಗಳನ್ನು ಹಂಚಿ ಆಚರಣೆ ಮಾಡಿದ್ದಾರೆ. ಅವ್ರಿಗೆ ಒಳ್ಳೆಯದಾಗಲಿ. ಅವರು ನಮ್ಮ ನಾಯಕರಾದಂಥ ಸಮಾಜ ಸೇವಕರಾದಂಥ ಸಂಪಂಗಿ ರಾಮಯ್ಯ ಅವರ ದೂರದೃಷ್ಟಿ ಮತ್ತು ಆದರ್ಶಗಳೇನಿತ್ತು ಅದನ್ನು ಅದೇ ರೀತಿ ಮುಂದುವರಿಸ್ಕೊಂಡು ಹೋಗಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾರೆ. ನಮ್ಮ ಬಾಸವರಾದಂಥ ಯಲ್ಲಮ್ಮನಪಾಳ್ಯದವರು ಸಂಪಂಗಿ ರಾಮಯ್ಯ ಅವರು ನಿಧನರಾಗಿದ್ದಾರೆ. ಅವ್ರ ಮುಖಾಂತರ ನಮ್ಮ ಮಗನಾದ ಸಾಗರ್ ಅವರು ಜೀವಂತ ಇದ್ದಾರೆ ಅಂದ್ಬಿಟ್ಟು ನೆನೆಸ್ಕೊಂಡು ಕೆಲವು ಆಶ್ರಮಗಳಿಂದ ಹಿಡಿದು, ಕೆಲವು ಊರಿನಿಂದಲೂ, ಶಾಲಾ ಕಾಲೇಜಿಂದ ಹಿಡಿದು ಎಲ್ಲರೂ ಒಂದು ಅದನ್ನು ನೆನಪಿಗೋಸ್ಕರ ಮಾಡ್ತಾಯಿದ್ದಾರೆ. ಅವ್ರನ್ನ ಇಟ್ಕೊಂಡು ಅವರು ಮರಿಬಾರ್ದು ಅಂದ್ಬಿಟ್ಟು ಮಾಡ್ಕೊಂಡು ಹೋಗ್ತಾಯಿದ್ದಾರೆ. ಅವರ ಕುಟುಂಬಕ್ಕೆ, ಅವ್ರ ಶಾಂತಿಗೆ, ಅವರು ಟೋಟಲ್ ಅವ್ರ ಇದಕ್ಕೆ ಇದರಿಂದ ಆಗಲಿ ಅವ್ರ ಶಾಂತಿ ಆಗಲಿ ಅಂತಂದ್ಬಿಟ್ಟು ನಾವು ಕಡ್ಕೊಳ್ಳೋ ಪ್ರಯತ್ನ. ಸಂಪಂಗಿ ರಾಮಯ್ಯನವರು, ಅವ್ರ ಮಗ ಸಾಗರ್ ಅವರು ಇದುವರೆಗೂ ಅವರು ಏನು ಕಂಟಿನ್ಯೂ ಮಾಡ್ಕೊಂಡು ಬಂದವರು ಅದೇ ಥರ ಕಂಟಿನ್ಯೂ ಮಾಡ್ಕೊಂಡು ಹೋಗಲಿ. ಎಲ್ಲರಿಗೂ ಮಕ್ಳಿಗಾಗಲಿ ಎಲ್ಲಾದರೂ ಆಶ್ರಮಗಳೆಲ್ಲ ಅನುಕೂಲವಾಗಿರಲಿ. ಎಲ್ಲ ಸ್ವಲ್ಪ ಈ ವ್ಯವಸ್ಥೆ ಮಾಡ್ಕೊಂಡು ಹೋಗ್ತಾವ್ರೆ. ಹಿಂಗೆ ಕಂಟಿನ್ಯೂ ಆಗಲಿ ಅಂತೇಳಿ ಒಂದು ಬೆಳಗಿದು. ವಿಶೇಷವಾಗಿ ಇವತ್ತು ನಮ್ಮೂರಿನ ಎಲ್ಲ ದೇವತೆಗಳಿಗೆ ವಿಶೇಷ ಪೂಜೆಯನ್ನು ಮಾಡಿ ಅನ್ನ ದಾಸೋಹೆ ಮಾಡಿ ಎಲ್ಲ ಇವತ್ತು ಕಾರ್ಯಕ್ರಮ ಅಂದ್ಕೊಂಡಿದ್ದೀರಿ. ಎಲ್ಲ ಭಾಗವಹಿಸಿದ್ದಾರೆ. ಎಲ್ಲ ನಮ್ಮ ಅಣ್ಣ ತಮ್ಮಂದರಿಗೆ ಎಲ್ಲ ನನ್ನ ಚಿರಋಣಿ. ಬೆಳಗ್ಗೆಯಿಂದ ಎಲ್ಲ ನಮ್ಮ ಊರಿನ ಗ್ರಾಮ ದೇವತೆಗಳಿಗೆಲ್ಲ ಪೂಜೆನ ಸಲ್ಲಿಸಿದ್ದೀರಿ. ಅನ್ನ ದಾಸೋತ್ಸವ ಕಾರ್ಯಕ್ರಮ ಎಲ್ಲ ಇಟ್ಕೊಂಡಿದ್ದೀರಿ. ಮತ್ತು ಬಟ್ಟೆ ವಿತರಣೆ ಮತ್ತು ಸ್ಟೇಷ್ನರಿ ಐಟಮ್ ಎಲ್ಲ ನಮ್ಮ ಬಡ ಮಕ್ಕಳಿಗೆ, ನಮ್ಮ ವಿದ್ಯಾರ್ಥಿ ಗೌರ್ಮೆಂಟ್ ಸ್ಕೂಲ್ ಅವ್ರಿಗೆ ಎಲ್ಲರೂ ಇದು ಮಾಡಿದ್ದೀರಿ. ನಮ್ಮ ತಂದೆಯವರು ನೆನಪಿಗೋಸ್ಕರ ಅದನ್ನು ಸಹ ಮುಂದೆ ಕಂಟಿನ್ಯೂ ಮಾಡಬೇಕಂತ ಆ ದೇವ್ರು ನನಗೆ ಆಶೀಸ್ಸೆ ಕೊಡಲಿ. ನಮ್ಮ ತಂದೆಯವ್ರು ನನ್ನ ಜೊತೆ ಸದಾ ಯಾವಾಗಲೂ ಹಿಂಗೆ ಇರಲಿ ಅಂತ ಬಯಸ್ತೀನಿ. ಈ ದಿನ ಸಂಪಂಗಿ ರಾಮಯ್ಯನವರ ಹುಟ್ಟಿದ ಹಬ್ಬವಾಗಿ ನಮ್ಮ ಬಾಸ್ ಬರ್ತಡೇಯನ್ನು ಅದ್ದೂರಿಯಾಗಿ ಮಾಡಬೇಕೆಂದು ಶಾಲಾ ವಿದ್ಯಾರ್ಥಿಗಳಿಗೆ ಬಟ್ಟೆ ಪುಸ್ತಕಗಳು ಎಲ್ಲ ವಿತರಿಸಿದ್ದೀವಿ. ಹಾಗೆ ರುದ್ರಾಶ್ರಮದಲ್ಲಿ ಅನ್ನದಾಸೋಹ ಮಾಡಿದ್ದೀವಿ. ಊರಿನಲ್ಲಿ ಕೂಡ ಪೂಜೆಗಳು ಹಾಗೂ ಅನ್ನದಾಸೋಹ ಎಲ್ಲ ಹಮ್ಮಿಕೊಂಡಿದ್ದು ಯಶಸ್ವಿಯಾಗಿ ನಡೆದಿದೆ. ಅದಕ್ಕಾಗಿ ಸಹಕರಿಸಿದ ಎಲ್ಲ ಜನಗಳಿಗೆ ಧನ್ಯವಾದಗಳು ಹೇಳ್ತಾ ಸಂಪಂಗಿ ರಾಮಯ್ಯನವ್ರಿಗೆ ಹುಟ್ಟುಹಬ್ಬ ಶುಭಾಶಯಗಳು ಹೇಳ್ತಾ ಇದ್ದೀವಿ. ಹಾಗೆ ಸಾಗರ್ ಅವ್ರಿಗೆ ಇದೇ ಥರ ಕಂಟಿನ್ಯೂ ಮಾಡ್ಕೊಂಡು ಹೋಗಲಿ ಅಂತ ಆಶಿಸು ಆ ದೇವರು ಕಾಡಲಿ ಅಂತ ಕೋರಿಕೊಳ್ತಿದ್ದೇವೆ. ಸಂಪಂಗಿ ರಾಮಯ್ಯನವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಕೋರ್ತಾ ಯಾವಾಗೂ ನಾವು ಇದೇ ರೀತಿಯಲ್ಲಿ ಸಂಭ್ರಮಿಸುತ್ತಾ ಆಚರಿಸುತ್ತೇವೆ. ಯಾವಾಗಿದ್ರೂ ನಮ್ಮ ಬಾಸೆ ಯಾವಾಗೂ ನಮ್ಮ ಬ್ಲಡ್ಡಲ್ಲಿ ಇರ್ತಾರೆ. ಇವತ್ತಿಲ್ಲ ನಾಳೆ ಯಾವಾಗೂ ನಮ್ಮ ಬ್ಲಡ್ಡಲ್ಲೇ ಇರ್ತಾರೆ. ಇದು ಸಾಕ್ಷಿ ಅಂತ ನಾವು ತೋರಿಸ್ತೀವಿ.